ನಮ್ಮ ಜೀವಿತದಲ್ಲಿ ನಮಗಾಗತಕ್ಕಂಥ ಪರಿಸ್ಥಿತಿಗಳಲ್ಲಿ ಯಾಕೋ ದೇವರು ನಮಗೆ ಕೆಟ್ಟದ್ದು ಮಾಡಿದ್ದಾರೋ ಎಂಬುದಾಗಿ ನಮಗೆ ಅನ್ನಿಸ್ಬೋದು. ಆದರೆ ಅದು ಸತ್ಯ ಅಲ್ಲ. ಆತನು ಒಳ್ಳೆಯವರಾಗಿದ್ದಾರೆ, ಆತನು ಒಳ್ಳೆಯದನ್ನೇ ಮಾಡುವಾತನಾಗಿದ್ದಾನೆ. ಆತನು ಒಳ್ಳೆಯದನ್ನು ಬಿಟ್ಟು ಕೆಟ್ಟದಾದ ಜೀವನದಲ್ಲಿ ಇಲ್ಲವೇ ಇಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಒಂದು ವಚನವನ್ನು ಓದಿಕೊಳ್ಳೋಣ. ಕೀರ್ತನೆ 25 8ನೇ ವಚನ. ಯಾರಾದರೂ ಒಂದು ಓದ್ಕೊಳ್ಳಿ ಕನ್ನಡ ಬೈಬಲಲ್ಲಿ. ಕೀರ್ತನೆ 25:8 ಕನ್ನಡ ಬೈಬಲ್ ಇದ್ದವರು ದಯಮಾಡಿ ಓದ್ಕೋಬೇಕಂತ ಕೇಳ್ಕೊತಾರೆ. ಓದಿ, ಯಾರ ಹುಡುಗರು ಓದಿ. ಯೆಹೋವನು ದಯಾಳುವನು, ಸತ್ಯ ಸ್ವರೂಪನು ಆಗಿದ್ದಾನೆ. ದಾರಿ ತಪ್ಪಿದವರನ್ನು ಬೋಧಿಸಿ ಸನ್ಮಾರ್ಗದಲ್ಲಿ ನಡೆಸುವನು. ಹಲ್ಲೆಲೂಯಾ. ಕನ್ನಡದಲ್ಲಿ ಏನಂದ್ರೆ ದಯಾಳನು ಎಂದು ಹೇಳ್ತದೆ. ಇಂಗ್ಲಿಷ್ ನಲ್ಲಿ ಗುಡ್ ಅಂಡ್ ಅಪ್ರೈಟ್ ಅಂದ್ರೆ ಆತನು ಒಳ್ಳೆಯವನು ಮತ್ತು ಯಥಾರ್ಥನು ಎಂಬುದಾಗಿ ಆತನನ್ನು ಕೊಟ್ಟು ಹೇಳ್ತದೆ. ಆದ ಕಾರಣ ಈ ಬೆಳಗಿನ ವೇಳೆಯಲ್ಲಿ ಯೇಸುವಿನ ನಾಮದಲ್ಲಿ ಯೆಹೋವನು ಏನಾಗಿದ್ದಾನಂತನೋ ಒಳ್ಳೆಯವನಾಗಿದ್ದಾನೆ. ಪಾಪಿಗಳಾಗಿರುವ ನಮ್ಮನ್ನು ಏನ್ ಮಾಡುತ್ತಾನೆ ಅಂತನೋ ಓದ್ಕೊಳ್ಳೋದ್ರಲ್ಲಿ ಓದ್ಕೊಳ್ಳಿ ಓದ್ಕೊಳ್ಳಿ. ಆಗಿದ್ದಾನೆ. ದಾರಿ ತಪ್ಪಿದವರನ್ನು ಬೋಧಿಸಿ ಸನ್ಮಾರ್ಗದಲ್ಲಿ ನಡೆಸುವನು. ಹಲ್ಲೆಲೂಯಾ. ನೋಡಿ, ಯೆಹೋವನು ಒಳ್ಳೆಯವನು, ಆತನು ದಾರಿ ತಪ್ಪಿದವರನ್ನು ಸನ್ಮಾರ್ಗದಲ್ಲಿ ಏನ್ ಮಾಡ್ತಾನೆ ಆತನು ಬೋಧಿಸಿ ನಡೆಸುವಾತನಾಗಿದ್ದಾನೆ. ಈಗ ಕೆಲವರು ಒಳ್ಳೆಯವರಾಗಿ ಬಿಟ್ರೆ ದಾರಿ ತಪ್ಪಿದವ್ರನ್ನ ಯಾವಾಗಲೂ ತಪ್ಪು ಹೇಳ್ತಾ ಇರ್ತಾರೆ. ನಾನು ನೋಡಿ ಹೇಗಿದ್ದೀನಿ, ನೀನ್ ನೋಡಿ ಹೆಂಗಿದ್ಯಾ, ನೀನೇನ್ ಮಾಡ್ತಿದ್ಯಾ, ಹಂಗೆ ಹೀಗೆ ಅಂತ ಹೇಳ್ತಾರೆ. ಆತನು ಒಳ್ಳೆಯವರು ದಾರಿ ತಪ್ಪಿ ಹೋದ ಪಾಪಿಗಳಾಗಿರುವ ನಮ್ಮನ್ನು ಆತನ ಏನ್ ಮಾಡ್ತಾನೆ, ಆತನು ನಮ್ಮನ್ನ ಬೋಧಿಸಿ ನಡೆಸುವಾತನಾಗಿದ್ದಾನೆ. ಈ ಭೂಮಿಯಲ್ಲಿ ಯೇಸು ಸ್ವಾಮಿ ಇದ್ದಂತ ದಿನಗಳಲ್ಲಿ ಪಾಪಿಗಳನ್ನ ಹುಡುಕಿ ಆತನು ರಕ್ಷಿಸುವುದಕ್ಕಾಗಿ ಬಂದನು. ಯೇಸು ಅಂದರೆ ತನ್ನ ಜನರನ್ನು ಅವರ ಪಾಪಗಳನ್ನ ಆತನು ಚುಚ್ಚಿ ಹೇಳುವನಲ್ಲ, ಪಾಪಗಳಿಂದ ಬಿಡಿಸಿ ಕಾಯುವಾತನಾಗಿದ್ದಾನೆ. ಮತ್ತೆ 1:21 ಹೇಳ್ತದೆ, ಯೇಸು ಅಂದರೆ ತನ್ನ ಜನರನ್ನು